ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ಈಗ ಬಿಜೆಪಿ ಸಜ್ಜಾಗಿರುವಂಥದ್ದು. ನಾಳೆ ಪ್ರತಿಭಟನೆ ಮಾಡುವುದರ ಮೂಲಕ ಸರ್ಕಾರದ ವೈಫಲ್ಯಗಳನ್ನು ರೈತರ ಪರವಾಗಿ ಸರ್ಕಾರ ಇಲ್ಲ ಅನ್ನುವಂಥದ್ದನ್ನು ಎತ್ತಿ ತೋರಿಸೋಕ್ಕೆ ಸಜ್ಜಾಗಿರುವಂಥದ್ದು. ಪ್ರತಿಭಟನಾ ಸ್ಥಳ ಏನಿದೆ ಅದಕ್ಕೆ ಈಗ ಖುದ್ದು MLC CT ರವಿ ಅವರಾಗಿರ್ಬೋದು, ಅದರ ಜೊತೆಗೆ ರವಿಕುಮಾರ್ ಅವರಾಗಿದ್ದು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಈಗಾಗಲೇ ನಡೆಸಿರುವಂಥದ್ದು ಮತ್ತು ಯಾವ ರೀತಿಯಾಗಿ ಪ್ರತಿಭಟನೆ ನಡೀಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಚರ್ಚೆಗಳಾಗಿರುವಂಥದ್ದು. ನಮ್ಮ ಜೊತೆಗೆ CT ರವಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ನಾಳೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ಈ ಒಂದು ವೇದಿಕೆಯನ್ನು ಈಗಾಗಲೇ ಸಜ್ಜಾಗ್ತಾ ಇದೆ. ಯಾವ್ಯಾವ ರೀತಿ ಪ್ರತಿಭಟನೆಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ? ನಮ್ಮ ಪ್ರತಿಭಟನೆ ಸಾಂಕೇತಿಕ ಅಲ್ಲ, ನಮ್ಮ ಪ್ರತಿಭಟನೆ ಪಕ್ಷಾಧಾರಿತ ಅಲ್ಲ. ನಮ್ಮ ಪ್ರತಿಭಟನೆ ರೈತರ ಸಂಕಷ್ಟದ ಕುರಿತಾಗಿ ನಮ್ಮ ಪ್ರತಿಭಟನೆ. ಕಬ್ಬು ಬೆಳೆಗಾರರು ಕಳೆದ 2.5 ತಿಂಗಳಿಂದ FRPಗೋಸ್ಕರ ಚಳುವಳಿ ಮಾಡ್ತಿದ್ದಾರೋ ಇಲ್ವೋ, ಅವರು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದ್ರೋ ಇಲ್ವೋ, ಅವರಿಗೆ 3,550 ರೂಪಾಯಿ ಕೇಂದ್ರ ಸರ್ಕಾರ FRP ನಿಗದಿ ಮಾಡಿದ ಮೇಲೂ ಕೂಡ ರಾಜ್ಯ ಸರ್ಕಾರ ಅದನ್ನು ಕೊಡಿಸೋದಕ್ಕೆ ಯಾವ ಕ್ರಮ ತಗೊಂಡಿದೆ? ಇದು ನಮ್ಮ ವಿಚಾರ ರೈತರ ಪರವಾಗಿ. ಈಗ ಮೆಕ್ಕೆಜೋಳದ ಬೆಳೆದ ರೈತರು ಕ್ವಿಂಟಾಲಿಗೆ 2,400 ರೂಪಾಯಿ ಕೇಂದ್ರ ಸರ್ಕಾರ MSP ನಿಗದಿ ಮಾಡಿದೆ. ಖರೀದಿ ಕೇಂದ್ರ ತೆರೆಯೋದಷ್ಟೇ ಇವ್ರ ಕೆಲಸ ಇದ್ದಿದ್ದು. 2 ತಿಂಗಳಿಂದ ಚಳವಳಿ ಮಾಡ್ತಾಯಿದ್ದಾರೆ. 90% ರೈತರು 1,700ರಿಂದ 1,800 ರೂಪಾಯಿ ಮೆಕ್ಕೆಜೋಳಕ್ಕೆ ಮಾರಾಟ ಮಾಡಿಬಿಟ್ಟಿದ್ದಾರೆ ಒಂದು ಕ್ವಿಂಟಾಲಿಗೆ. ಖರೀದಿ ಕೇಂದ್ರ ತೆರೀಲಿಲ್ಲ. ನಾವು ಹೋರಾಟ ಮಾಡಿದ ಮೇಲೆ ಖರೀದಿ ಕೇಂದ್ರ ತೆರಿತೀವಿ ಅಂದರು. ಏನು ಮಾಡಿದ್ರು? 5 ಕ್ವಿಂಟಾಲ್ ಖರೀದಿ ಮಾಡ್ತೀವಿ ಅಂದರು ಒಂದು ಎಕರೆಗೆ. ಈಗ ಏನೋ ಹೆಚ್ಚುವರಿ ಮಾಡ್ತೀವಿ ಅಂತ ಹೇಳಿದಾರಂತೆ. 90% ರೈತರು ಮಾರಾಟ ಮಾಡಾಯಿತು. ಈಗ ಯಾರಿಗೆ ಲಾಭ ಆಗುತ್ತೆ? ದಲ್ಲಾಳಿಗಳಿಗೆ ಲಾಭ ಆಗುತ್ತೆ. ಅಂದರೆ ಈ ಸರ್ಕಾರ ದಲ್ಲಾಳಿಗಳ ಪರ ಇದೆಯಾ? ಈ ಥರ ಈಗ ಕ್ರೈಸ್ಟ್ ಗೇಟ್ ಅಳವಡಿಸೋದಕ್ಕೆ ತುಂಗಭದ್ರಾದಲ್ಲಿ ಏನು 1.5 ವರ್ಷ 2 ವರ್ಷ ಬೇಕಾ? 2 ವರ್ಷ ಅಂದರೆ ಇವರಿಗೆ ಆದ್ಯತೆ ಯಾವುದು? ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಅನ್ನೋದು ಆದ್ಯತೆನಾ? ಮಧ್ಯಾಹ್ನ ಊಟ ಅನ್ನೋದೇನು ಆದ್ಯತೆನಾ? ಅಥವಾ ರೈತರ ಬದುಕಿನ ಸಂಕಷ್ಟ ಕುರಿತಾಗಿರತಕ್ಕಂಥದ್ದು ಆದ್ಯತೆನಾ? ಅದಕ್ಕಾಗಿ ನಾವು 160-170 ತಾಲೂಕುಗಳಲ್ಲಿ ನಮ್ಮ ಪಕ್ಷ ರೈತರ ಪರವಾಗಿ ಹೋರಾಟ ಮಾಡಿದೆ. ಹೋರಾಟ ಮಾಡಿ ಬೆಳಗಾವಿಗೆ ಮುಂದಾಗಿದ್ದೀವಿ ಹೋರಾಟಕ್ಕೆ. ಸುಮ್ಮನೆ ಏನೋ ಇಲ್ಲೊಂದು ಬಂದಿದ್ದೀವಿ, ಏನೋ ಒಂದು ಭಾಷಣ ಮಾಡಿ ಹೋಗಬೇಕು ಅಂತ ನಾವು ಹೋರಾಟ ಕೈಗೆತ್ಕೊಂಡಿರೋದಲ್ಲ. ಜನರ ಬದುಕಿನ ಕುರಿತಾಗಿ ಹೋರಾಟ ಕೈಗೆತ್ಕೊಂಡಿದ್ದೀವಿ. ಸರ್ಕಾರವನ್ನು ಎಚ್ಚರಿಸೋದಕ್ಕೆ ನಾವು ಶಂಕರನಾದ ಮಾಡಿ ನೋಡಿದ್ವಿ, ಕೇಳಲಿಲ್ಲ. ಕೊನೆಗೆ ಡೋಲ್ ಬಾರಿಸಿ ನೋಡಿದ್ವಿ, ಕೇಳಲಿಲ್ಲ. ಈಗ ಬಾರ್ಕೋಲ್ ಹಿಡ್ಕೊಳ್ತೀವಿ. ಒಳಗಡೆ ಯಾವ ರೀತಿ ಇರುತ್ತೆ ಸರ್ ಹೋರಾಟ? ಒಳಗೆ ಮತ್ತು ಹೊರಗೆ ಜನರ ಬದುಕಿನ ಕುರಿತಾಗಿಯೇ ನಾವು ಪ್ರಶ್ನಿಸ್ತೇವೆ. ಇದೊಂದು ವಿಶೇಷ ಅಧಿವೇಶನ, ಅದರ ಅರಿವಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳು, ರೈತರ ಸಂಕಷ್ಟದ ಕುರಿತಾಗಿ ನಮ್ಮ ಆದ್ಯತೆ ವಿಷಯವಾಗಿ ತಗೊಳ್ತೀವಿ. ಇದಾದಮೇಲೆ ವ್ಯಕ್ತಿಗತ ನೆಲೆಯಲ್ಲಿ ಎಲ್ಲ ಶಾಸಕರು ಅವರವ್ರ ಕ್ಷೇತ್ರ, ಅವರವ್ರ ಜಿಲ್ಲೆ, ಅವರವ್ರ ಸಮಸ್ಯೆಗಳನ್ನು ಕೇಳ್ತಾರೆ. ಅದು ಒಂದು ಪಕ್ಷವಾಗಿ ನಾವು ನಿರ್ಣಯ ಮಾಡಿದ್ದೀವಿ. ನಮ್ಮ ಪ್ರಯಾರಿಟಿ, ನಮ್ಮ ಆದ್ಯತೆ ಜನರ ಬದುಕಿನ ಕುರಿತಾಗಿ, ರೈತರ ಸಂಕಷ್ಟದ ಕುರಿತಾಗಿ. ನಾಳೆ ಯಾವ ರೀತಿಯಾಗಿ ಹೋರಾಟ ಇರಲಿ ನೋಡಿ, ನಮ್ಮ ಬೆಳಗಾಂ ಜಿಲ್ಲೆ ರೈತರು ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತರು ಅದೇ ಥರ ಮೆಕ್ಕೆಜೋಳ ಏನು ಪ್ರಧಾನವಾಗಿ ಬೆಳೆದಿದ್ದಾರೆ ಮತ್ತು ಕಬ್ಬು ಏನು ಬೆಳೆದಿದ್ದಾರೆ, ಅವೆರಡು ಬೆಳೆಗೆ ಈ ಸರ್ಕಾರ ಪರಿಹಾರವನ್ನು ಕೊಡೋವರೆಗೂ ನಾವು ಬಿಡೋದಿಲ್ಲ. ಈ ಉದಾಹರಣೆಗೆ ಕಬ್ಬು ನೀವು 3,300 ನಿಶ್ಚಯ ಮಾಡಿದಿರಿ, ಕೊಡ್ತಿರೋದು ಎಷ್ಟು? ಬೀದರ್ ಜಿಲ್ಲೆಯಲ್ಲಿ 2,950, ಬಾಗಲಕೋಟೆ ಜಿಲ್ಲೆಯಲ್ಲಿ 3,150, ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆ 3,550. ಮೆಕ್ಕೆಜೋಳ ಖಾಸಗಿ ಅವರಿಗೆ, ದಲ್ಲಾಳಿಗಳಿಗೆ 1,600, 1,700ಕ್ಕೆ ಮಾರಾಟ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಎಷ್ಟು? 2,400. ಅಂದರೆ ಈ ಸರ್ಕಾರ ರೈತರ ನೆರವಿಗೆ ಬರ್ತಾ ಇಲ್ಲ. ಮಳೆ ಬಂದಾಗ, ಪ್ರವಾಹ ಬಂದಾಗ ಮಂತ್ರಿ ಒಬ್ಬರು ಪ್ರವಾಸ ಮಾಡಲಿಲ್ಲ. ಒಂದಿನ ಹೆಲಿಕಾಪ್ಟರ್ನಲ್ಲಿ ಹಿಂಗೆ ಗಿರ್ರ ಅಂತ ತಿರುಗಿ ಬಂದಿದ್ದು ಬಿಟ್ಟರೆ ಸಿದ್ದರಾಮಯ್ಯ ಅವರು, ಮಾರನೇ ದಿನದಿಂದ ಹಿಡ್ಕೊಂಡು ಇವತ್ತಿನವರೆಗೆ ರೈತರಿಗೆ ಪರಿಹಾರನೇ ಕೊಟ್ಟಿಲ್ಲ. ಹಾಗಾಗಿ ನಾವು ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಜಬರ್ದಸ್ತ್ ಹೋರಾಟವನ್ನು ಮಾಡ್ತೇವೆ. ರೈತರಿಗೆ ಪರಿಹಾರವನ್ನು ಕೊಡೋವರೆಗೂ ನಾವು ಬಿಡೋದಿಲ್ಲ. ಸೊ ಇದಿಷ್ಟು ಸದ್ಯ ಈಗ ಬಿಜೆಪಿ ನಾಯಕರ ಮಾತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.